नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमु कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो प्रदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथा। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य रुद्राध्याय चमक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरि ओम हरि ओम हरि ओम।
ನಿನ್ನೆದೇನು ನಾವು ಏಕಾಚಮೆ ತಿಸ್ರಚಮೆ ಬಂದದ್ದು 1 ಮತ್ತು 3 ಉಪಲಕ್ಷಣತೆ ಎರಡನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಪರಮಾತ್ಮ ತಾನೇ ಸರ್ವೋತ್ತಮನಾಗಿ ಇದ್ದು ಜಗತ್ತಿನ ಸಕಲ ವ್ಯವಹಾರಗಳನ್ನು ನಡೆಸುತ್ತಾನೆ. ಆನಂತರ ಆತ್ಮ ಅಂತರಾತ್ಮ ರೂಪದಿಂದ ಇದ್ದು ಎಷ್ಟು ಎರಡುಗಳು ಜಗತ್ತಿನಲ್ಲಿ ಜೋಡಿ ಇವೆ. ಜಗತ್ತಿನಲ್ಲಿ ಜೋಡಿ ನಿನ್ನೆ ನಾನು ಸಾಕಷ್ಟು ಹೇಳಿದ್ದೇನೆ. ಅವುಗಳ ನಿಯಾಮಕನಾಗಿದ್ದ ಆತ್ಮ, ಅಂತರಾತ್ಮ, ಪರಮಾತ್ಮ 3 ರೂಪದಿಂದ ಎಷ್ಟು 3ರ ಜೋಡಿಗಳಿವೆ. ಇನ್ನು ಸುಮಾರು ಒಂದು 20-25 3ರ ಜೋಡಿಗಳನ್ನು ಹೇಳಿದ್ದೇನೆ. ಆ 3ರ ಜೋಡಿಗಳ ನಿಯಾಮಕನಾಗಿದ್ದ. ತಿಸ್ರಚಮೆ ಆದ ಮೇಲೆ ಚಮಕದಲ್ಲಿ ಪಂಚಚಮೆ ಇದೆ, 4 ತೆಗೆದುಕೊಳ್ಳಲಿಲ್ಲ. ಶಾಸ್ತ್ರದ ಕ್ರಮ ಇದೆ. ಉಪಲಕ್ಷಣತೆಯ ಅದಕ್ಕೆ ಸಂಬಂಧಿಸಿದ್ದನ್ನು ಸ್ವೀಕಾರ ಮಾಡಿ ಅಂತ ತಿಳ್ಕೊಂಡಂತೆ, ವಿಚಾರಣೆಗೆ ಸ್ವೀಕರಿಸಿ ಅಂತ ತಿಳ್ಕೊಂಡಂತೆ. ಆದರೆ ನಾನು ಚತ್ವಾರಿಮೆ ಅಂತ ಇಟ್ಟುಕೊಂಡು ಅಥವಾ ಚತಸ್ರಹಾಮೆ ಇಟ್ಟುಕೊಂಡು 4 ಎಷ್ಟು ಇವೆ, ಆ 4 ಗುಂಪುಗಳಲ್ಲಿ ಪರಮಾತ್ಮನ 4 ರೂಪಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪ. ನಾನು ಅನೇಕ ಸಲ ನನ್ನ ಪುರಾಣಗಳಲ್ಲಿ, ನನ್ನ ವಿವರಣೆಗಳಲ್ಲಿ ಈ ಚತುರ್ವ್ಯೂಹ ರೂಪದ ಬಗ್ಗೆ ನಾನು ಹೇಳಿದ್ದೇನೆ. ಸೃಷ್ಟಿ ಕ್ರಮ ಅನೇಕ ಸಲ ಹೇಳಿದ್ದೇನೆ. ಪ್ರತಿಯೊಂದು ಕ್ರಿಯೆಯಲ್ಲಿ 4 ಸ್ಟೆಪ್ಗಳು. ಒಂದು ಪ್ಲ್ಯಾನಿಂಗ್, ಆನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳ ಸಂಗ್ರಹ, ಆ ವಸ್ತುಗಳಿಗೆ ಏನು ರೂಪ ಕೊಡಬೇಕು ಅಂತನ್ನೋದು ವಿಚಾರ, ಆನಂತರ ಅದಕ್ಕೆ ಆ ರೂಪ ಕೊಟ್ಟು ತೃಪ್ತಿಯನ್ನು ಪಡೆಯಬೇಕು. ಈ 4 ಸ್ಟೆಪ್ಗಳು ಪ್ರತಿಯೊಂದು ಕ್ರಿಯೆಯಲ್ಲಿವೆ. ಊಟ ಮಾಡಬೇಕು, ಎಷ್ಟು ಗಂಟೆ ಮಾಡಬೇಕು, ಏನು ಮಾಡಬೇಕು, ಏನು ಎಷ್ಟು ಮಾಡಬೇಕು, ಆ ನಂತರ ಮಾಡಿದ ನಂತರ ಇರತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಸಂತೃಪ್ತಿ, ಪ್ರವಚನ ಮಾಡಬೇಕು ಅಂತನ್ನುವುದು ಒಂದು ಸ್ಟೆಪ್ಪು. ಆನಂತರ ಪ್ರವಚನ ಇವತ್ತು ಯಾವ ವಿಷಯದ ಬಗ್ಗೆ ಮಾಡಬೇಕು ಅಂತ 2ನೇ ಸ್ಟೆಪ್ಪು. ಆ ವಿಷಯದ ವಿವರಣೆ ಹೇಗೆ ಮಾಡಬೇಕು ಅಂತನ್ನೋದು 3ನೇ ಸ್ಟೆಪ್. ಆನಂತರ ಅದನ್ನು ಹೇಗೆ ಜನರಿಗೆ ತಿಳಿಸಬೇಕು ಅಂತ 4ನೇ ಸ್ಟೆಪ್. ಅದು ಸಾಕ್ಷಾತ್ ಕ್ರಿಯೆ. ನೀವು ಎಷ್ಟು ಗಂಟೆಗೆ ಪ್ರವಚನ ಕೇಳಬೇಕು, ಮೊದಲೇ ಪ್ಲಾನಿಂಗ್. ಆ ನಂತರ ಎಲ್ಲಿ ಕೇಳಬೇಕು, ಟಿವಿನಲ್ಲೂ ಮೊಬೈಲ್ನಲ್ಲೂ. ಆ ನಂತರ ಎಷ್ಟು ಹೊತ್ತು ಕೇಳಬೇಕು, ಏನನ್ನು ಕೇಳಬೇಕು, ಏನಿದೆ, ಏನು ಬಂದಿದೆ ಅಂತನ್ನೋದನ್ನು ಏನನ್ನು ತಿಳಿದುಕೊಳ್ಬೇಕು. 4 ಸ್ಟೆಪ್ಗಳು. ಜಗತ್ತಿನಲ್ಲಿ ಎಷ್ಟು ಪ್ಲ್ಯಾನಿಂಗ್, ಸಾಧನಗಳ ಸಂಗ್ರಹ, ಸಾಕ್ಷಾತ್ ಕ್ರಿಯೆ, ಅದರಿಂದಾಗುವ ಆನಂದದ ಅನುಭವ, ಇವು 4 ಎಲ್ಲ ಕಡೆಯಲ್ಲೂ ಎಲ್ಲ. ಸೃಷ್ಟಿ ಆದಿಯಲ್ಲೂ ಕೂಡ ಭಗವಂತ ಇದೇ ರೀತಿಯಾಗಿ ಪ್ಲ್ಯಾನ್ ಮಾಡಿದ. ವಾಸುದೇವ ರೂಪದಿಂದ ತಾನು ಜಗತ್ತಿಗೆ
ಮೊದಲು ಅವಕಾಶ ಭೂಮಿಯನ್ನು ಮಾಡಿಕೊಟ್ಟ. ಸಂಕರ್ಷಣ ರೂಪದಿಂದ ವಸ್ತುಗಳ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳನ್ನು ಸಂಗ್ರಹ ಮಾಡಿದ. ಪ್ರದ್ಯುಮ್ನ ರೂಪದಿಂದ ಇದನ್ನು ಹೇಗೆ ವಿನಿಯೋಗ ಮಾಡಬೇಕು ಅಂತನ್ನೋದನ್ನು ವಿವೇಕದಿಂದ ನಿಶ್ಚಯ ಮಾಡಿದ. ಅದರಂತೆ ಕ್ರಿಯೆಯನ್ನು ಮಾಡಿದ. ಮನೆ ಕಟ್ಟಬೇಕಾಗಿದೆ, ನನ್ನ ಪ್ಲಾಟ್ ಯಾವುದು ಅದನ್ನು ಮೊದಲು ಡಿಸೈಡ್ ಆಗುತ್ತೆ. ಆ ನಂತರ ಮನೆ ಕಟ್ಟಲಿಕ್ಕೆ ಏನೇನು ಸಾಮಾನು ಬೇಕು ಅದು ಬಂದು ಬೀಳಬೇಕು. ಮನೆ ಹೇಗೆ ಕಟ್ಟಬೇಕು ಅಂತಲೂ ಪ್ಲ್ಯಾನಿಂಗ್ ಆಗಬೇಕು. ಆ್ಯಕ್ಚುಯಲ್ ಮನೆ ಕಟ್ಟೋದಾಗಬೇಕು. 4 ಸ್ಟೆಪ್ಗಳು. ಈ ಸ್ಟೆಪ್ಗಳ ದೇವತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಮೊದಲು ಪ್ಲಾಟ್ ಬೇಕಲ್ಲ, ಇದು ಜಾಗ, ಈ ಜಾಗ ನಮ್ಮದು ಅಂತ ತಿಳ್ಕೊಂಡಂತನ್ನೋದು, ಅದನ್ನು ವಾಸುದೇವ ಮಾಡಿಕೊಡ್ತಾನೆ. ವಾಸುದೇವ ನಮಗೆ ಸ್ಥಳವನ್ನು ಕಲ್ಪಿಸಿಕೊಡ್ತಾನೆ. ಆನಂತರ ಸಂಕರ್ಷಣ ಅದಕ್ಕೆ ಬೇಕಾದ ವಸ್ತುಗಳನ್ನು, ಮಟೀರಿಯಲ್ನ ಒಂದು ಕಡೆಗೆ ತಂದಿಡ್ತಾನೆ. ಯಾವುದು ಬೇಡ ಅದನ್ನು ತೆಗೆದಾಕ್ತಾನೆ. ಯಾಕಂದರೆ ವಾಸಯತಿ ಇತಿ ವಾಸುದೇವ, ಇರಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾನೆ. ಅಂದರೆ ಜಾಗ ಅನುಕೂಲ ಮಾಡಿ ಕೊಡ್ತಾನೆ. ಸಂಕರ್ಷಣ ಎಳೆದು ತಂದು ಏನೇನು ವಸ್ತುಗಳು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅವನು ಕಲ್ಲು, ಮಣ್ಣು, ಜಲ್ಲಿ, ಇಟ್ಟಿಗೆ ಇತ್ಯಾದಿ ಎಲ್ಲವನ್ನು ಏನೇನು ಬೇಕು ಎಲ್ಲವನ್ನು ಸಂಗ್ರಹ ಮಾಡ್ತಾನೆ. ಪ್ರದ್ಯುಮ್ನ, ದ್ಯುಮ್ನ ಅಂದರೆ ಜ್ಞಾನ, ಪ್ಲ್ಯಾನ್. ಯಾವ ರೂಮ್ ಕಟ್ಟಬೇಕು, ಎಷ್ಟು ದೊಡ್ಡದು ಕಟ್ಟಬೇಕು, ಅದಕ್ಕೆ ಯಾವ ಮಟೀರಿಯಲ್ ಉಪಯೋಗಿಸ್ಬೇಕು, ಈ ಆರ್ಕಿಟೆಕ್ಟ್ ಕೆಲಸ ಪ್ರದ್ಯುಮ್ನ ಮಾಡ್ತಾನೆ. ಆನಂತರ ಡೈರೆಕ್ಟ್ ಕೆಲಸ ಏನಿದೆ ಆ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅನಿರುದ್ಧ. ಯಾವ ಅಡೆತಡೆ ಇಲ್ಲದೆ ಸ್ವತಂತ್ರವಾಗಿ. ನಿರುದ್ಧ ಅಂತಂದರೆ ತಡೆಯಲ್ಪಟ್ಟವನು, ಅನಿರುದ್ಧ ಅಂದರೆ ಅಡೆತಡೆ ಇಲ್ತಕ್ಕಂಥವನು. ಅವನು ಆ ಪ್ಲ್ಯಾನ್ ಪ್ರಕಾರ ಮನೆಯನ್ನು ಕಟ್ಬಿಡ್ತಾನೆ. ಪ್ರತಿಯೊಂದು ಕ್ರಿಯೆಯಲ್ಲಿ 4 ನಾವು ವಿಚಾರ ಮಾಡಲೇಬೇಕು. ಸ್ನಾನ ಮಾಡಬೇಕು ಅಂತನೋ ಪ್ಲ್ಯಾನಿಂಗು, ಅದಕ್ಕೆ ಬೇಕಾಗಿರ್ತಕ್ಕಂಥ ರೂಮ್ ಬಾಲ್ಡಿಯಲ್ಲಿ ನೀರು ಬಿಟ್ಟುಕೊಳ್ಳೋದು ವಾಸುದೇವ. ಸ್ನಾನ ಮಾಡಬೇಕು ಅಂತನೋ ಪ್ಲ್ಯಾನಿಂಗ್ ವಾಸುದೇವ. ನೀರು ಬಿಟ್ಟುಕೊಂಡು ತಯಾರು ಮಾಡಿಕೊಳ್ಳುವುದು ಸಂಕರ್ಷಣ. ಸಂಕಲ್ಪ ಮಾಡಿ ಸ್ನಾನ ಮಾಡಿ ಸ್ನಾನ ಕಾಲದಲ್ಲಿ ಏನು ಅನುಸಂಧಾನ ಮಾಡಿಕೊಳ್ಬೇಕು ಅದು ಪ್ರದ್ಯುಮ್ನ ಕೆಲಸ. ಸ್ನಾನ ಆದಮೇಲೆ ಒರೆಸ್ಕೊಂಡು ಫ್ರೆಶ್ ಆಗಿ ಹೊರಗೆ ಬರ್ತೇವೆ, ಇದು ಸಂಕರ್ಷಣನ ಕೆಲಸ. ಹೆಸರು ಕೂಡ ಹಾಗೆ ಇವೆ. ವಾಸಯತೀತಿ ವಾಸು, ಜಾಗ ಮಾಡಿಕೊಡ್ತಾನೆ, ಆಶ್ರಯ ಕೊಡ್ತಾನೆ ವಾಸುದೇವ. ಸಂಕರ್ಷಣ, ವಸ್ತುಗಳನ್ನು ತಂದು ಒಂದೇ ಕಡೆಗೆ ಇಡ್ತಾನೆ, ಸಂಕರ್ಷಣ. ಆ ನಂತರ ದ್ಯುಮ್ನ ಅಂದರೆ ಜ್ಞಾನ, ವಿವೇಕಪೂರ್ವಕವಾಗಿ ಪ್ಲ್ಯಾನಿಂಗ್ ಮಾಡ್ತಕ್ಕಂಥವನು ಪ್ರದ್ಯುಮ್ನ. ಅದನ್ನು ಇಂಪ್ಲಿಮೆಂಟೇಟ್ ಮಾಡ್ತಕ್ಕಂಥವನು ಅನಿರುದ್ಧ. ಬರೀ ಇಷ್ಟೇ ಅಲ್ಲ, ಅವ್ರ ಹೆಂಡತಿಯರು ಕೂಡ ನಮ್ಗೆ ಸಹಾಯ ಮಾಡ್ತಾರೆ. ಪರಮಾತ್ಮನ ಚತುರ್ವ್ಯೂಹ ರೂಪದಲ್ಲಿ ಇರತಕ್ಕಂಥ ಅವ್ರ ಹೆಂಡತಿಯ ಚತುರ್ ಮಹಾಲಕ್ಷ್ಮಿ ರೂಪ ಅಂತ ತಿಳ್ಕೊಂಡಂತಂದರೆ ಮಾಯಾ, ಜಯ, ಕೃತಿ, ಶಾಂತಿ. ಪರಮಾತ್ಮ ಪ್ಲಾಟ್ ತೋರಿಸಿಕೊಡ್ತಾನೆ ವಾಸುದೇವ ರೂಪದಿಂದ. ಆದರೆ ಇದು ನನ್ನ ಪ್ಲಾಟ್ ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಹಣ ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ನನ್ನ ಹೆಸರಿನಲ್ಲಿ ಮಾಡಿಕೊಡ್ತಕ್ಕಂಥ ಕೆಲಸ ಲಕ್ಷ್ಮಿ ಇದು ಮಾಯಾದೇವಿ, ವಾಸುದೇವನ ಹೆಂಡತಿ ಮಾಯಾ. ಯಾಕೆಂದರೆ ಮಾಯಾದಲ್ಲಿ ನಾನು ನನ್ನದು ಅಂತಿಕೊಂಡಂತನ್ನೋದು ಬರ್ತದೆ. ಅದನ್ನು ತಂದು ಕೊಡ್ತಕ್ಕಂಥವಳು ಲಕ್ಷ್ಮೀದೇವಿ. 100 ಪ್ಲಾಟ್ನಲ್ಲಿ ಇದು ಪ್ಲಾಟ್ ಇದೆ ವಾಸುದೇವ, ಇದರಲ್ಲಿ ಇದು ನನ್ನ ಪ್ಲಾಟ್ ಅಂತನ್ನೋದು ಮಾಯಾ. ಆ ನಂತರ ಅದಕ್ಕೆ ಬೇಕಾದ ಸಾಮಾನುಗಳನ್ನು ತಂದು ಕೊಡ್ತಕ್ಕಂಥವನು
ಸಂಕರ್ಷಣ. ಸಾಮಾನು ಬಂದ ಮೇಲೆ ಅದರದ್ದು ಮನೆ ಪ್ರಾರಂಭ ಮಾಡ್ತಕ್ಕಂಥವಳು ಜಯ, ಸಂಕರ್ಷಣನ ಹೆಂಡತಿ. ಜಯ ಅಂದರೆ ಕಾರ್ಯದ ಪ್ರಾರಂಭ ಅಂತ ಅರ್ಥ. ಆ್ಯಕ್ಚುಯಲ್ ಕೃತಿಯ ಪ್ರಾರಂಭ. ಅದಕ್ಕೆ ನಾವು ಸ್ವಾಮಿಗಳು ಬಂದಾಗ ಜಯವಾಗಲಿ ಅಂತ ಅಂತೇವೆ. ಅಂದರೆ ಅವರ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ಅರ್ಥ. ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಲಿಲ್ಲ, ಅವರ ಜಯ ಅಂತಿಕೊಂಡಂಥ ಅನುಗ್ರಹ ದೃಷ್ಟಿ ಅಥವಾ ಅದು ಆ ರೀತಿಯಾಗಿರ್ತಕ್ಕಂಥ ಅನುಕೂಲತೆ. ಆ ನಂತರ ಪ್ರದ್ಯುಮ್ನ ಪ್ಲ್ಯಾನಿಂಗ್ ಮಾಡ್ತಾನೆ. ಆ ಪ್ಲ್ಯಾನಿಂಗ್ ಇಂಪ್ಲಿಮೆಂಟೇಷನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾಳೆ ಕೃತಿ, ಪ್ರದ್ಯುಮ್ನ ಹೆಂಡತಿ. ಆ ನಂತರ ಪ್ಲ್ಯಾನಿಂಗ್ ತಯಾರಾಗಿ ಒಂದು ಕೈಯಲ್ಲಿ ಕೊಟ್ಟ ಮೇಲೆ ತನ್ನ ಆ ಪ್ಲ್ಯಾನ್ ಪ್ರಕಾರ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥವನು ಅನಿರುದ್ಧ. ಕೆಲಸ ಆದಮೇಲೆ ನಮಗೆ ಸಿಗೋದು ಶಾಂತಿ, ಅನಿರುದ್ಧನ ಪತ್ನಿ. ಶಾಂತಿ, ಸಮಾಧಾನ, ಸುಖ. ಇದು ಪ್ರತಿಯೊಂದು ಕ್ರಿಯೆಯಲ್ಲೂ ಇದೆ. ಜಗತ್ತಿನ ಯಾವುದೇ ಕೆಲಸ ತೆಗೆದುಕೊಳ್ಳಿ, ಪ್ರವಚನ ಮಾಡಬೇಕು, ವಾಸುದೇವ. ಆ ಪ್ರವಚನ ಯಾವುದಿರಬೇಕು, ಯಾವ ವಿಷಯದಿರಬೇಕು ನಿರ್ಧಾರ ಮಾಡ್ತಕ್ಕಂಥವಳು ಮಾಯಾದೇವಿ. ಹಾಗಾದರೆ ಯಾವ ಪುಸ್ತಕದ ಇದನ್ನು ಓದಿ ಹೇಳಬೇಕು ಅಂತ ಸಂಕರ್ಷಣ. ಆ್ಯಕ್ಚುಯಲ್ ಆಯಾ ರೆಫರೆನ್ಸ್ಗಳನ್ನು ಒಂದು ಕಡೆ ಕೊಡ್ತಕ್ಕಂಥವಳು ಜಯ. ಸಾಕ್ಷಾತ್ ಪ್ರವಚನ ನಡೆದಿದೆ, ಇದು ಪ್ರದ್ಯುಮ್ನ. ಆದರೆ ಇದಕ್ಕೊಂದು ರೂಪ, ಒಂದು ಇಷ್ಟೊತ್ತು ಈ ಪ್ರಶ್ನೆಗಳಿಗೆ ಉತ್ತರ, ಈ ಪ್ರಶ್ನೆಗಳಿಗೆ ಉತ್ತರ, ಏನೋ ಮಾತನಾಡ್ತಾ ಹೋಗ್ತಾ ಇಲ್ಲ. ಒಂದು ಸಬ್ಜೆಕ್ಟನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿ ಆ ಪ್ರಕಾರವಾಗಿ ಆ ಸಬ್ಜೆಕ್ಟಿನ ವಿವರಣೆ ನಡೆದಿದೆ. ಅದು ಕೃತಿ. ಆ್ಯಕ್ಚುಯಲ್ ಪ್ರವಚನ ಏನು ನಡೀತದೆ ಅದು ಅನಿರುದ್ಧ. ಅದರಿಂದ ಕೊಡ್ತಕ್ಕಂಥ ಸಂತೃಪ್ತಿ, ಶಾಂತಿ, ಅನಿರುದ್ಧನ ಪತ್ನಿ. ಹೀಗಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಮಾಯಾ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಪ್ಲ್ಯಾನಿಂಗ್, ಮೊಬಲೈಸಿಂಗ್, ಆನಂತರ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ ಮತ್ತು ಅದರ ಪರಿಪೂರ್ತಿ, ವಿವೇಕ ದೃಷ್ಟಿ, ಪರಿಪೂರ್ತಿ. ವಾಸುದೇವ, ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 5 ಜನರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಕಲಿಗೆ ಪಂಚವ್ಯೂಹರು, ಇದು ಚತುರ್ವ್ಯೂಹ ರೂಪಾಂತರಕೊಂಡಂತೆ ಇದಕ್ಕೆ ಹೆಸರು. ಇನ್ನು ಜಗತ್ತಿನಲ್ಲಿ 4 ಗುಂಪು ಯಾವ್ಯಾವು? ನಮ್ಮ ಶಾಸ್ತ್ರ ಎಷ್ಟು ವಿಸ್ತಾರವಾಗಿದೆ ನೋಡಿ. 104 ಗುಂಪುಗಳು ಸಿಗ್ತವೆ ನಮಗೆ. ಅದು ಕೂಡ ಸುಲಭವಾಗಿ ಸಿಗ್ತದೆ. ನಾಲ್ಕರ ವಿಸ್ತಾರವನ್ನು ಹೇಳೋಕ್ಕಿಂತ ಮೊದಲು ಒಂದು ವ್ಯಾವಹಾರಿಕ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗಿದೆ. ಸುಮಾರು 2 ತಿಂಗಳ ಹಿಂದಿನ ವಿಚಾರ. ಕರ್ನಾಟಕದ ಬಿಜಾಪುರ ನನ್ನ ಹುಟ್ಟು ಸ್ಥಳ. ನನ್ನ ತಂದೆ ತಾಯಿ ಇದ್ದ ಊರು. ಸುಮಾರು 40 ರೈತರಿಗೆ ತಹಸೀಲ್ದಾರ್ ನೋಟಿಸ್ ಬಂತು. ನಿಮ್ಮ ಸುಮಾರು 600 ಎಕರೆ ನಿಮ್ಮ ಹೊಲ ಏನಿದೆ ಅದು ಮೂಲತಃ ಅದರ ಮೇಲೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಯಾಕೆ? ಅದು ಹಿಂದಕ್ಕೆ ವಿಜಾಪುರನ ಆಳ್ತಕ್ಕಂಥ ಆದಿಲ್ ಶಾ, ಮೊಹಮ್ಮದ್ ಶಾ ಅಂತ ಏನಿದ್ರು, ಅವರು ಈ ಸ್ಥಳದಲ್ಲಿ, ನಿಮ್ಮ ಹೊಲ ಇದ್ದಿರ್ತಕ್ಕಂಥ ಸ್ಥಳದಲ್ಲಿ
ಅನೇಕ ತಮ್ಮ ಜನರಿಗೆ ಧರ್ಮದ ಕಾರ್ಯವನ್ನು ಆ ಸ್ಥಳದಲ್ಲಿ ಮಾಡಿದ್ರು. ಎಲ್ಲಿ ಅವರು ಧರ್ಮ ಮಾಡಿದ್ರು ಅದು ಇವತ್ತು ಒಂದು ವಿಶಿಷ್ಟ ಧರ್ಮದ, ಇಸ್ಲಾಂ ಧರ್ಮದ, ಅವರೇನು ಯಾವ ದೇವರನ್ನು ಒಪ್ತಾರೆ ಅಲ್ಲ ಅವರ ಸ್ಥಳ. ಆದ್ದರಿಂದ ಅದನ್ನು ನೀವು ಇನ್ಮೇಲೆ ವಕ್ಫ್ ಬೋರ್ಡಿಗೆ ಹೋಗಬೇಕು. ವಕ್ಫ್ ಬೋರ್ಡಿಗೆ ಹೋಗಬೇಕು. ಅಲ್ಲಿ ಅವರಿಗೆ ಹೇಳಬೇಕು, ನಾವು ಉಪಯೋಗಿಸ್ತೇವೆ, ಅದಕ್ಕೆ ನಾವು ಎಷ್ಟು ಕಾಂಪನ್ಸೇಷನ್ ಕೊಡಬೇಕು, ಎಷ್ಟು ಬಾಡಿಗೆ ಕೊಡಬೇಕು ಹೇಳಿ ಅಂತ ಕೇಳ್ತಾರೆ. ಇದರ ವಿರುದ್ಧ ಬಿಜಾಪುರದಲ್ಲಿ ಒಂದು ದೊಡ್ಡ ಆಂದೋಲನವಾಯಿತು. ನಾನು ಯಾಕೆ ಹೇಳಲಿಕ್ಕೆ ಬಂದಿದ್ದೇನೆ ಅಂತಂದರೆ, ನಾವು ಪಾಠ ಪ್ರವಚನ ಅವಶ್ಯವಾಗಿ ಮಾಡೋಣ, ದೇವರಿಗೂ ಪ್ರಾರ್ಥನೆ ಮಾಡೋಣ, ಜಪತಪಗಳನ್ನು ಮಾಡೋಣ. ಆದರೆ ಆ ಜೊತೆಯಲ್ಲಿ ನಮ್ಮ ದೇಶದ ಸಾಮಾಜಿಕ ಕೆಲಸದಲ್ಲಿಯೂ ಕೂಡ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಭಾರತ ಸ್ವತಂತ್ರವಾಯಿತು. ಧರ್ಮದ ದೃಷ್ಟಿಯಿಂದ ಎರಡು ಭಾಗಗಳಾದವು. ಹಿಂದೂಗಳು ಇರುವ ಒಂದು ಭಾಗ, ಆ ನಂತರ ಮುಸಲ್ಮಾನರು ಇರತಕ್ಕಂಥ ಒಂದು ಭಾಗ. ಎಲ್ಲ ಮುಸ್ಲಿಮರು ಅಲ್ಲಿ ಹೋಗಬೇಕು, ಎಲ್ಲ ಹಿಂದೂಗಳು ಇಲ್ಲಿ ಬರಬೇಕು. ಆದರೆ ಜವಾಹರ್ಲಾಲ್ ನೆಹರು ಅವರು ಅವರ ಹೆಸರಿಗೆ ಪಂಡಿತ್ ಅಂತ ಹಚ್ಕೊಳ್ತಾ ಇದ್ರು. ಅವರ ಮೂಲತಃ ಅವರು ಹುಟ್ಟಿದ್ದು ಇಸ್ಲಾಂ ಧರ್ಮದ ವ್ಯಕ್ತಿಯಿಂದ. ಇರಲಿ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅವರು ಮತ್ತು ಅವರ ಮಾತನ್ನು ಯಾವಾಗಲೂ ಕೇಳ್ತಕ್ಕಂಥ ಗಾಂಧೀಜಿಯವರು, ಬೇಕಾದರೆ ನೀವು ಮುಸಲ್ಮಾನರು ಬೇಕಾದರೆ ನಮ್ಮ ದೇಶದಲ್ಲಿ ಇರ್ಬೋದು, ನಮ್ಮ ದೇಶ ಹಿಂದೂ ರಾಷ್ಟ್ರ ಅಲ್ಲ, ಇದು ಸೆಕ್ಯುಲರಿಸಮ್ ದೇಶ, ಪ್ರಜಾರಾಜ್ಯ ಅಂತಕೊಂಡಂತೆ ದೊಡ್ಡತಕ್ಕೆ ತೋರಿಸಿದರು. ಹೀಗಾಗಿ ಸುಮಾರು 7 ರಿಂದ 9 ಕೋಟಿ ಆ ಧರ್ಮದವರು ಈ ದೇಶದಲ್ಲಿ ಉಳಿದುಕೊಂಡರು. ಆದರೆ ಅವರು ಯಾವಾಗಲೂ ಅವರನ್ನು ಈ ದೇಶದಲ್ಲಿ ಉಳಿಸಿದ್ದೇವೆ, ಆದ್ದರಿಂದಾಗಿ ಅವರು ನಮ್ಮನ್ನು ಯಾವಾಗಲೂ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಗೌರ್ಮೆಂಟ್ ಯಾವುದು 65 ವರ್ಷಕ್ಕಿಂತ ಹೆಚ್ಚು ಸ್ವಾತಂತ್ರ್ಯ ಆದಮೇಲೆ ನಮ್ಮ ದೇಶವನ್ನು ಆಳಿದೆ, ಅವರಿಗೆ ಬೇಕಾದ ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದೆ. ಹೇಗೆ ಅನುಕೂಲ ಅಂತಕೊಂಡಂತಂದರೆ, ಈಗ ನಾವು ಗುರುಕುಲ ನಡೆಸ್ತೇವೆ. ನಮ್ಮ ಗುರುಕುಲಕ್ಕೆ ಗೌರ್ಮೆಂಟಿಂದ ಒಂದು ಪೈಸೆ ಸಿಕ್ಕೋದಿಲ್ಲ. ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದಂತೆ, ಅಪ್ಲಿಕೇಶನ್ ಮಾಡಬೇಕಂತೆ, ಏನೋ ವರ್ಷಕ್ಕೊಂದು 8,000 10,000 ಕೊಡ್ತಾರಂತೆ, ಏನೇನು ಸುದ್ದಿ ಇದೆ. ಆದರೆ ಅವರಲ್ಲಿ ಧರ್ಮ ಪ್ರಚಾರಕ ಪ್ರತಿಯೊಬ್ಬ ಮೌಲ್ವಿಗೂ 9 ರಿಂದ 18,000 ಸಂಬಳ ಇದೆ. ಪ್ರತಿ ತಿಂಗಳು ನಾವು ಕೊಡುವ ಟ್ಯಾಕ್ಸ್ನಿಂದ ಹೋಗ್ತಾ ಇದೆ. ಅವರ ಮಸೀದಿಗಳಿಗೇನು ಹಣ ಕಲೆಕ್ಷನ್ ಆಗ್ತದೆ, ಅದರ ಮೇಲೆ ಗೌರ್ಮೆಂಟಿನ ಯಾವ ಅಧಿಕಾರವೂ ಇಲ್ಲ. ಚರ್ಚುಗಳಲ್ಲಿ ಏನು ಡೊನೇಷನ್ ಬರ್ತದೆ, ಗೌರ್ಮೆಂಟ್ ಅದಕ್ಕೆ ಹೆಚ್ಚೋದಿಲ್ಲ. ಆದರೆ ನಮ್ಮ ಸುಮಾರು 5,000 ಮಂದಿರಗಳು ಸರ್ಕಾರದ ಎಂಡೋಮೆಂಟ್ ಅಧೀನದಲ್ಲಿ ಇವೆ. ಹುಂಡಿಯಲ್ಲಿ ಏನು ಕಲೆಕ್ಷನ್ ಆಗ್ತದೆ ಅದರಲ್ಲಿ 12 ಅಥವಾ 15% ಮಾತ್ರ ಮಂದಿರದ ಉಳಿದ ಖರ್ಚಿಗೆ ಆಗಬೇಕು. ಉಳಿದದ್ದು 70-85% ಗೌರ್ಮೆಂಟ್ ತೆಗೆದುಕೊಂಡು ಅದನ್ನು ಇವರಿಗೆ ಸಂಬಳ ಕೊಡ್ತಾರೆ.
ಈ ಧರ್ಮದ ಉಪದೇಶಕರಿಗೆ ಸಂಬಳ ಕೊಡ್ತಾರೆ, ಮದರಸ ಕಟ್ಟಲಿಕ್ಕೆ ಡೊನೇಷನ್ ಕೊಡ್ತಾರೆ. ಅದು ನಾವೆಲ್ಲ ವಿರೋಧ ಮಾಡದೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ದೇವೆ. ಕಾಂಗ್ರೆಸ್ ಗೌರ್ಮೆಂಟ್ ಅವರು ಮೆರವಣಿಗೆಗಳು ನಮಗೆ ಮಂದಿರದ ಮುಂದೆ ಹೋದರೂ ಅವ್ರೇನು ಬೇಕಾದ ಕೂಗ್ಬೋದು, ಏನು ಬೇಕಾದ್ನೆಲ್ಲ ಮಾಡ್ಬೋದು. ಆದರೆ ನಮ್ಮ ಮೆರವಣಿಗೆ ಅವರ ಮಸೀದಿ ಮುಂದೆ ಹೋಗುವಾಗ ಬಾಜಾ ಭಜಂತ್ರಿ ಎಲ್ಲ ಬಂದ್ ಮಾಡಬೇಕು. ನಾನು ಸಣ್ಣವರಿಂದ ಬಿಜಾಪುರದಲ್ಲಿ ನೋಡ್ತೇನೆ, ನಮ್ಮಲ್ಲಿ ಮದುವೆ ಆದಮೇಲೆ ಮೆರವಣಿಗೆ ಆಗ್ತಾಯಿದ್ದು. ಮಸೀದಿ ಬಂದಾಕ್ಷಣಕ್ಕೇನೆ ಬಾರಿಸೋದು ಬಂದು ದಾಟಿ ಮುಂದೆ ಹೋದ್ಮೇಲೆ ಮತ್ತೆ ಪುನಃ ಭಜಂತ್ರಿ. ನಮ್ಮ ದೇಶದಲ್ಲಿ ನಮಗೆ ಅಧಿಕಾರ ಇಲ್ಲ. ಆನಂತರ 1956-57ರಲ್ಲಿ ವಕ್ಫ್ ಬೋರ್ಡ್ ಅಂತ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇಲ್ಲ. ನಮ್ಮ ದೇಶದ ಏನೊಂದು ಸಂವಿಧಾನ ಅಂತ ತಿಳ್ಕೊಂಡಂತಿದೆ, ಅದರಲ್ಲಿ ಇದರ ಉಲ್ಲೇಖ ಇಲ್ಲ. ಆದರೆ ಕಾಂಗ್ರೆಸ್ ಗೌರ್ಮೆಂಟು ಒಂದು ನಿಯಮ ಮಾಡ್ತು. ಏನು ಅಂತಂದರೆ, ಯಾವ ಮುಸಲ್ಮಾನರು ಈ ದೇಶ ಬಿಟ್ಟು ಹೋಗಿದ್ದಾರೆ ಅವರ ಆಸ್ತಿ ಏನಿದೆ ಅದು ಆಸ್ತಿ ವಕ್ಫ್ ಬೋರ್ಡ್ಗೆ, ಅದನ್ನು ಗೌರ್ಮೆಂಟ್ ಮುಟ್ಟುವಂತಿಲ್ಲ. ಆನಂತರ ನರಸಿಂಹ ಸರ್ಕಾರದಲ್ಲಿ 92ರಲ್ಲಿ, ನಂತರದ ಮನಮೋಹನ್ ಸಿಂಗ್ರ ಸರ್ಕಾರದಲ್ಲಿ 2 ನಿಯಮಗಳು ಬಂದು, ಏನು ಯಾರಾದರೂ ಅವರೆಲ್ಲ ಗೋರಿ ಸಮೀಪ ಇರ್ತದೆ, ಅದರ ಸುತ್ತಲಿನ ಪ್ರದೇಶ ಇದು ವಕ್ಫ್ ಪ್ರಾಪರ್ಟಿ ಅಂತ ಅವ್ರು ಬಂದು ಬೋರ್ಡ್ ಹಾಕಿದರೆ ನೀವು ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ. ಅವ್ರದ್ದೊಂದು ಟ್ರಿಬ್ಯುನಲ್ ಇದೆ, ಟ್ರಿಬ್ಯುನಲ್ಗೆ ಹೋಗ್ಬೇಕು. ಅಲ್ಲಿ ಯಾವ ಹಿಂದೂಗಳು ಇಲ್ಲ. ಅವರು ಹೇಳ್ತಾರೆ ಇದು ವಕ್ಫ್ ಬೋರ್ಡ್ ಪ್ರಾಪರ್ಟಿ, ತಿಂಗಳ ಇಷ್ಟು ಹಣ ಕೊಡುವಂತಿದ್ರೆ ಅಲ್ಲೇ ಇರಿ, ಇದನ್ನು ಖಾಲಿ ಮಾಡಿ. ಹೀಗೆ ಮೊದಲು 9 ಕೋಟಿ ಜನ ಇದ್ದವರಿಗೆ 24 ಕೋಟಿ ಆಗಿದ್ದಾರೆ. ಇದು ನಮ್ಮ ತಪ್ಪು ಬಿಡಿ. ಅವ್ರು 8-10 ಮಕ್ಕಳನ್ನು ಪಡಿತಾರೆ, ಒಂದು ಸಾಕು, ಹೆಣ್ಣಿದ್ರೇನು ಗಂಡಿದ್ರೇನು ಒಂದೇ ಏನಾದ್ರು ಸಾಕು ಅಂತಕೊಂಡಂತ ಹುಚ್ಚುತನ ಮಾಡ್ತಾ ಇದ್ದೇವೆ. ಸರಿ, ಆದರೆ ಇವತ್ತು ಅವ್ರ ಹತ್ರ ಎಷ್ಟು ಸ್ಥಳ ಇದೆ ಈ ರೀತಿಯಾಗಿ ಅವರು, ಯಾಕೆ ಗೌರ್ಮೆಂಟ್ ಅವ್ರ ಕೈಯಲ್ಲಿ, ಗೌರ್ಮೆಂಟಲ್ಲಿ ಕೂತ್ಕೊಂಡಿರ್ತಕ್ಕಂಥವರು. ಯಾಕೆಂದರೆ ನಮ್ಮ ದೇಶವನ್ನು, ನಮ್ಮಲ್ಲಿ ಯಾವಾಗಲೂ ಎಜುಕೇಷನ್ ಮಿನಿಸ್ಟರು ಮತ್ತು ಹೋಮ್ ಮಿನಿಸ್ಟರ್ ಮುಸಲ್ಮಾನರು ಇರ್ತಾಯಿದ್ರು ನೆಹರು ಗೌರ್ಮೆಂಟ್ನಲ್ಲಿ. ಅವ್ರು ಮಾಡಿದ ಎಜುಕೇಷನ್ ಸಿಸ್ಟಮ್ ಗುರುಕುಲ ಬಂದ್ ಮಾಡಬೇಕು. ಗುರುಕುಲಕ್ಕೆ ನಮ್ಮ ಹಿಂದೂ ಧರ್ಮವನ್ನು ಶಾಲೆಯಲ್ಲೂ ನಾವು ಬೋಧನೆ ಮಾಡುವಂತಿಲ್ಲ, ಹೇಳುವಂತಿಲ್ಲ. ಆದರೆ ಅವ್ರು ಮಾತ್ರ ತಮ್ಮ ಧರ್ಮ ಹೇಳಲೇಬೇಕು. ಆಚಾರ್ಯ ಇದೆಲ್ಲ ಇದನ್ನು ಪ್ರವಚನದಲ್ಲಿ ಯಾಕೆ ಹೇಳ್ತಾ ಕೂತ್ಕೊಂಡಿದ್ದೀರಿ? ಇಲ್ಲ, ನೀವು ಹಿಂದೂಗಳು ಜಾಗೃತರಾಗಬೇಕು. ನಿಮ್ಮ ಆಯಾ ಊರಿನಲ್ಲಿ ಧರ್ಮಗುರುಗಳು ಅಂತ ಹೇಳಿದ್ದಾರೆ, ಯಾವುದೇ ಧರ್ಮದವರು ಇರಲಿ, ಅವರು ಅದ್ವೈತಗಳೇ ಇರಲಿ, ವಿಶಿಷ್ಟಾದ್ವೈತಗಳೇ ಇರಲಿ, ಆನಂತರ ಲಿಂಗಾಯತರೇ ಇರಲಿ, ಬಸವರೇ ಇರಲಿ, ಶರಣರೇ ಇರಲಿ, ಅವರೆಲ್ಲರೂ ಈಗ ಜಾಗೃತರಾಗಿ ವಕ್ಫ್ ಬೋರ್ಡಿನ ವಿರುದ್ಧ ಎಲ್ಲ ಕಡೆ ಆಂದೋಲನ ಪ್ರಾರಂಭವಾಗಿದೆ. ನೀವು ಕೂಡ ಅದರಲ್ಲಿ ಹೋಗಿ ಸೇರಿಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ಮ ಪ್ರದೇಶದ ಬಿಜೆಪಿ ಕಾರ್ಯಾಲಯದಲ್ಲಿ ಹೋಗಿ ನೀವು ಸ್ವಯಂ ಸೇವಕರಾಗಿ ಎಲ್ಲ ಹಿಂದೂಗಳಿಗೆ ಜಾಗೃತ ಮಾಡಿ. ನಿಮ್ಮ ಮಕ್ಕಳಿಗೆ ಶಾಲೆಗೆ ಹೋಗುವ ಜೊತೆಯಲ್ಲಿ ಅವರಿಗೆ ಈ RSS ಶಾಖೆಗಳಲ್ಲಿ, ಯಾಕೆ ಫಿಸಿಕಲ್ ಫಿಟ್ನೆಸ್ ಬೇಕಲ್ಲ,
ಶತ್ರುಗಳನ್ನು ಎದುರು ಸಾಮರ್ಥ್ಯ ಬೇಕು. ಅದಕ್ಕೆ ತಪ್ಪದೇ ಕಳಿಸ್ಕೊಡಿ. ಏನಪ್ಪ ಆಚಾರ್ಯ, BJP ಗೌರ್ಮೆಂಟ್ ನಿಮಗೇನಾದರೂ ಪ್ರಚಾರ ಮಾಡುವಂಥ ಹಣ ಕಳಿಸಿದೆ ಅಂತ ಕೂಡ ಹಣ ಕಳಿಸಿಲ್ಲ, ಆಂತರ್ಯದಿಂದ ಹೇಳ್ತಾ ಇದ್ದೆ. ನೋಡಿ, ಬೇರೆ ದೇಶದಲ್ಲಿ ಹಿಂದೂಗಳಿಗೆ ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ನಾಳೆ ನಮ್ಮ ಹಿಂದೂಸ್ತಾನ ಅವ್ರ ಕೈಯಲ್ಲಿ ಹೋಯ್ತು ಅಂತಂದರೆ ಈಗಾಗಲೇ ಎಷ್ಟು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ಹಿಂದೂ ಧರ್ಮದ ವಿರುದ್ಧ ದಿನಾಲೂ ಆರ್ಡರ್ ಬರ್ತಾ ಇವೆ. ನಾವು ಜಾಗೃತರಾಗಬೇಕು. ಅದರಂತೆ ನಮ್ಮ ಮಹಾಸ್ವಾಮಿಗಳು ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಆಜ್ಞೆ ಮಾಡಿದಂತೆ ಏನು ನಾವು 108 ಗಾಯತ್ರಿ ಜಪ ಮಾಡ್ತೇವೆ, ಇನ್ನೊಂದು 28 ಗಾಯತ್ರಿ ಜಪ ಹೆಚ್ಚು. ಆ ಗಾಯತ್ರಿ ಜಪದ ಪುಣ್ಯ ನಮ್ಮ ದೇಶದ ಹಿಂದೂಗಳಿಗೆ ಸುಖವಾಗಲಿ. ನಮ್ಮ ದೇಶದಲ್ಲಿ ಹಿಂದೂ ಧರ್ಮಾವಲಂಬಿಗಳು ಆರಿಸಿ ಬರಲಿ. ಹಿಂದೂಗಳು ಒಕ್ಕಟ್ಟಾದರೆ ಏನು ಮಾಡಬಹುದು ಅಂತ ಅನ್ನೋದನ್ನು ನಾವಿರುವ ಮಹಾರಾಷ್ಟ್ರ, ಈ ಪ್ರದೇಶದ ಮಣ್ಣಿನ ಎಲೆಕ್ಷನ್ನಿಂದ ನೀವು ಕಲಿಬೇಕು. 288 ಅಸೆಂಬ್ಲಿ ಸೀಟ್ನಲ್ಲಿ 240 ಸೀಟುಗಳನ್ನು 38 ಸೀಟುಗಳನ್ನು ಹಿಂದೂ ಧರ್ಮದ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥವರ ಪಾರ್ಟಿಗೆ ಬಂದಿವೆ. ಕೇವಲ ಒಬ್ಬ BJP 138 ಸೀಟ್ ಪಡೆದಿದೆ. ಜಾಗೃತರಾಗಿದ್ದಾರೆ. ನಾಳೆ ನಿಮ್ಮಲ್ಲಿಯೂ ಕೂಡ ಮುನ್ಸಿಪಲ್ ಎಲೆಕ್ಷನ್ ಬರಲಿ, ಅಸೆಂಬ್ಲಿ ಎಲೆಕ್ಷನ್ ಬರಲಿ, ಏನೇ ಬರಲಿ, ಆಗ ನೀವು ಒಗ್ಗಟ್ಟಾಗಿ ಹಿಂದೂ ಧರ್ಮದ ಪಾರ್ಟಿ ಬರಬೇಕು ಅಂತ ಅನ್ನೋದು ಪ್ರಯತ್ನ ಮಾಡಿ. ಯಾಕೆ ಓಟು ಅಂತಿಕೊಂಡಂತನ್ನೋ ಒಂದು ದೊಡ್ಡ ಅಧಿಕಾರ ನಮ್ಮ ಕೈಯಲ್ಲಿ ಇದೆ. ಯಾರು ಬಂದ್ರೇನು, ಏನು ಬಂದ್ರೇನು, ನನಗೇನಾಗ್ತದೆ ಅನ್ಬೇಡಿ. ಪ್ರತಿಯೊಬ್ಬನು ಎಲೆಕ್ಷನ್ ಅಂತಕ್ಕಂಥ ಯಜ್ಞದಲ್ಲಿ ನಂದೊಂದು ಆಹುತಿ ಇರಲಿ ಅಂತಕೊಂಡು ತನ್ನ ಮತವನ್ನು ಕೊಡಲೇಬೇಕು. ಆದರೆ ಎಚ್ಚರ ಇರಿ. ಹಿಂದೂ ಹೆಣ್ಮಕ್ಕಳ ಜೊತೆಗೆ ಹಿಂದೂ ಹೆಸರಿಟ್ಟುಕೊಂಡು ಸ್ನೇಹ ಬೆಳೆಸಿ, ಆನಂತರ ಅವರನ್ನು ಉಪಯೋಗಿಸಿ ಅವರನ್ನು ಇಲ್ಲಿ ಕೊಲ್ತಾರೆ, ಇಲ್ಲ ಮುಸ್ಲಿಂ ಮಾಡಿ ಯಾವುದಾದ್ರು ಬೇರೆ ಮಾರಿಬಿಡ್ತಾರೆ ಹೆಣ್ಮಕ್ಳನ್ನು. ನಿಮ್ಮ ಹೆಣ್ಣುಮಕ್ಕಳ ಮೇಲೆ ಲಕ್ಷ್ಯ ಇರಲಿ. ನಿಮ್ಮ ಗಂಡು ಮಕ್ಕಳು ಯಾರ ಜೊತೆಗೆ ಫ್ರೆಂಡ್ ಮಾಡ್ತಾ ಇದ್ದಾರೆ, ಮೊಬೈಲ್ನಲ್ಲಿ ಯಾರ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಯಾರ ಜೊತೆಗೆ ಸಂಪರ್ಕ ಬೆಳೆಸಿದ್ದಾರೆ, ಅದನ್ನು ನೆನೆಸ್ಕೊಳ್ಳಿ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನೆನಪಿನಲ್ಲಿಟ್ಟುಕೊಂಡು ನಾವು ನಮ್ಮ ದೇಶಕ್ಕೋಸ್ಕರ, ನಾವು ಸಮಾಜಕ್ಕೋಸ್ಕರ ನಮ್ಮ ಜಪದಲ್ಲಿ ಒಂದು ಪುಣ್ಯವನ್ನು ಕೊಡ್ತೇವೆ. ನಾವು ಮಾಡುವ ದೇವರ ಪೂಜೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ದೇಶಕ್ಕೆ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಲಿ. ಇಲ್ಲದೇ ಇದ್ದರೆ ನಮ್ಮ ಮೊಮ್ಮಕ್ಕಳನ್ನು ನಾವು ಬೇರೆ ಧರ್ಮದ ಅನುಯಾಯಿಗಳಾಗಿ ಮಾಡಬೇಕಾಗ್ತದೆ. ಆ ಪರಿಸ್ಥಿತಿ ಸಮೀಪದಲ್ಲಿ ಬರ್ತಾ ಇದೆ. ಇದೇನು ಪ್ರವಚನ ಬಿಟ್ಟು ಹೇಳ್ತಾ ಇದ್ದೇನೆ ಅಂತ, ಇದು ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು, ನಮ್ಮ ಪ್ರವಚನ ಕೇಳ್ತಕ್ಕಂಥವ್ರು 60 ಹೊಡೆದವರಿರಲಿ, 70 ಹೊಡೆದವರಿರಲಿ, 80 ಹೊಡೆದೇ ಇರಲಿ, ಹೆಣ್ಮಕ್ಕಳೇ ಇರಲಿ, ಗಂಡಸರೇ ಇರಲಿ, ಸಣ್ಣವರೇ ಇರಲಿ, ಮಧ್ಯಮ ವಯಸ್ಸಿನಲ್ಲೇ ಇರಲಿ, ದೇವರಿಗೆ ಪ್ರಾರ್ಥನೆ ಮಾಡುವಾಗ ನಾವು ಹೇಗೆ ನನಗೆ ನನ್ನ ಮಕ್ಕಳಿಗೆ ಆರೋಗ್ಯ ಕೊಡುವಂತಂತೀವಿ, ಅದರ ಜೊತೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವಾಗಲೂ ನಮ್ಮ ಭಾರತೀಯರ ರಾಜ್ಯವೇ ಇರಲಿ, ನಮ್ಮ ಧರ್ಮ ಸುರಕ್ಷಿತವಾಗಿರಲಿ, ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥವರೇ ಆರಿಸಿ ಬರಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ಲ.
ದೇವರ ಮುಂದೆ ದೀಪ ಹಚ್ಚಿಡುವಾಗ ಇನ್ನೊಂದೆರಡು ದೀಪ ದೇಶಕ್ಕೋಸ್ಕರ ಹಚ್ಚಿಡೋಣ. ರಾಜಕೀಯಕ್ಕೆ ನಾವು ಯಾಕೆ ಹೋಗ್ಬೇಕು ಅಂತ ಅನ್ಬೇಡಿ. ರಾಜರನ್ನು ತಮ್ಮ ಕೈಲಿಟ್ಟುಕೊಂಡು ಅವ್ರು ನಾವು ಹೇಳಿದಂತೆ ಮಾಡಿ ಅಂತೇಳಿ ಅವರನ್ನು ಇಟ್ಕೊಂಡು ಮಾಡಿರ್ತಕ್ಕಂಥವರು ಟೀಕಾಕೃತ್ಪಾದರು, ರಘುವರ್ಯರು, ರಘುತ್ತಮರು, ವ್ಯಾಸರಾಯರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳವರು, ಸತ್ಯಬೋಧರು, ಇವರೆಲ್ಲರೂ ಕೂಡ ರಾಜರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಆಗಿನ ಕಾಲದಲ್ಲಿ ಎಲ್ಲ ಹಿಂದೂಗಳ ಸಂರಕ್ಷಣೆ ಮಾಡಿರ್ತಕ್ಕಂಥ ಮಹಾನುಭಾವರು ಇವರು. ಇವರನ್ನು ನಾವು ದಿನಾಲು ಸ್ಮರಣೆ ಮಾಡ್ತೀವಲ್ಲ. ಸ್ಮರಣೆ ಮಾಡುವಾಗ ಪ್ರಾರ್ಥನೆ ಮಾಡಿಕೊಳ್ಳೋಣ, ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ನಮ್ಮ ಧರ್ಮ ಬೆಳೆಯಲಿ, ನಮ್ಮ ಧರ್ಮದ ಜನರೇ ಆರಿಸಿ ಬರಲಿ ಅಂತಕೊಂಡಂತಕ್ಕಂಥ ಕಾರ್ಯವನ್ನು ತಪ್ಪದೇ ನಾವು ಮಾಡೋಣ. ನಮಗೆ ಯಾರ ಬಗ್ಗೆ ದ್ವೇಷ ಇಲ್ಲ, ಆದರೆ ಯಾರೂ ನಮ್ಮನ್ನು ಡಾಮಿನೇಟ್ ಮಾಡುವಂತೆ ನಾವು ಬಿಡೋದಿಲ್ಲ. ಇದನ್ನು ನಾವು ನೆನಪೇ ಇಟ್ಕೊಳ್ಬೇಕು. ಸರಿ, 4ರ ಸಮೂಹ ನಮ್ಮ ಹಿಂದಿನ ಕಾಲದಲ್ಲಿ ರಾಜರ ಹತ್ತಿರ ಚತುರಂಗ ಬಲ ಇರ್ತಾ ಇತ್ತು. 4 ತರಹದ ಸೈನಿಕರು, ರಥದಲ್ಲಿ ಕೂತ್ಕೊಂಡು ಯುದ್ಧ ಮಾಡುವವರು, ಆನೆಯ ಮೇಲೆ ಕುಳಿತು ಯುದ್ಧ ಮಾಡುವವರು, ಕುದುರೆಗಳ ಮೇಲೆ ಕುಳಿತು ಯುದ್ಧ ಮಾಡುವವರು, ಆನಂತರ ನೆಲದ ಮೇಲೆ ಓಡಾಡಿ ಯುದ್ಧ ಮಾಡ್ತಕ್ಕಂಥವ್ರು. ಕಾಲ್ದಳ, ಅಶ್ವದಳ, ಗಜದಳ, ರಥದಳ. ಈ ಚತುರಂಗ ಸೈನ್ಯದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರ ಒಂದು ವಿಶೇಷ ಸನ್ನಿಧಾನ ಇದ್ದುಕೊಂಡು ಅವರ ಕಡೆಯಿಂದ ಈ ಕಾರ್ಯವನ್ನು ಮಾಡಿಸ್ತಾರೆ. ಆನಂತರ ಪರಮಾತ್ಮನ 4 ಆಯುಧಗಳು. ಒಂದ್ಸಲ ಯಾರೋ ನನ್ನ ಕೇಳಿದ್ರು, ಆಚಾರ್ಯ ಕೆಲವು ವಿಚಾರಗಳು ವಾಟ್ಸಪ್ನಲ್ಲಿ ಚರ್ಚೆಗೆ ನಡೀತಾ ಇವೆ, ನೋಡಿ ನಿಮ್ಮ ಎಲ್ಲ ದೇವರ ಕೈಯಲ್ಲಿ ಆಯುಧಗಳಿವೆ. ನಿಮ್ಮ ವಿಷ್ಣುವಿನ ಕೈಯಲ್ಲಿ ಶಂಖಚಕ್ರ, ಗದೆಗಳು, ಧನುರ್ಬಾಣ ಇತ್ಯಾದಿಗಳು ಇವೆ. ನಿಮ್ಮ ವಾಯುದೇವರ ಕೈಯಲ್ಲಿ ಗದ ಇದೆ, ಹನುಮಂತನ ಕೈಯಲ್ಲಿ ಗದ ಇದೆ, ರಾಮನ ಕೈಯಲ್ಲಿ ಬಿಲ್ಲು ಬಾಣಗಳಿವೆ. ನಿಮ್ಮ ದೇವರ ಆಯುಧ ಇಲ್ಲದೇ ಇಲ್ಲ. ದುರ್ಗಾದೇವಿ 16 ಭಾವಗಳಿಂದ 16 ಆಯುಧಗಳನ್ನು ಧರಿಸಿದ್ದಾಳೆ. ಆದ್ದರಿಂದ ನೀವು ಹಿಂಸೆಗೆ ಪ್ರೇರಕರಾಗಿದ್ದೀರಿ. ನಮ್ಮ ಧರ್ಮದ ದೇವತೆ ನೋಡಿ, ಅವನ ಕೈಯಲ್ಲಿ ಏನಿಲ್ಲ, ಅವನ ರೂಪವೇ ಇಲ್ಲ, ಒಂದು ಶಕ್ತಿ ಮಾತ್ರ, ಅವನ ಕೈಯಲ್ಲಿ ಆಯುಧ ಇಲ್ಲ. ನಾವು ಶಾಂತಿವಾದಿಗಳು, ನೀವು ಹಿಂಸಾವಾದಿಗಳು. ಅದಕ್ಕೆ ಹಾಗಲ್ಲ. ಅಹಿಂಸಾ ಅಂತಂದ್ರೆ ಏನು? ಇನ್ನೊಬ್ಬರನ್ನು ಹಿಂಸೆ ಮಾಡದೇ ಇರುವುದೊಂದು ಅಹಿಂಸೆ ಆದರೂ ನನಗೆ ಯಾರು ಹಿಂಸೆ ಕೊಡದಂತೆ ಆತ್ಮರಕ್ಷಣೆ ಮಾಡಿಕೊಳ್ಳುವುದು ಕೂಡ ಇದು ಅಹಿಂಸೆ ಅಂತ ಅನಿಸ್ಕೊಳ್ತಾರೆ. ದುಷ್ಟರ ವಿನಾಶ ಇದು ಅಹಿಂಸಾ. ಊರಲ್ಲಿ ಹೊಕ್ಕ ಹುಲಿಯನ್ನು, ಸಿಂಹವನ್ನು ಕೊಲ್ಲುವುದು ಅದು ಅಹಿಂಸಾ. ಯಾಕೆ? ಅದರಿಂದ 1,106 ಜನ ಸತ್ತು ಹೋಗ್ತಾರೆ, ಅವರನ್ನು ಉಳಿಸುವುದೇ ಅಹಿಂಸಾ. ಅದಕ್ಕೆ ಪರಮಾತ್ಮ ಯುದ್ಧಸ್ವ ಯುಗತಜ್ವರ 18 ಸಲ ಅರ್ಜುನನಿಗೆ ಹೇಳ್ತಾನೆ, ಯುದ್ಧ ಮಾಡು, ಯುದ್ಧ ಮಾಡು, ಯುದ್ಧ ಮಾಡು ಅಂತ ಹೇಳ್ಕೊಂಡಂತೇಳಿ. ಏನಪ್ಪ ಹಿಂಸೆಗೆ ಪರಮಾತ್ಮ ಒಂದು ಕಡೆ ಹೇಳ್ತಾನೆ ಅಹಿಂಸಾ, ಸತ್ಯಮಸ್ತೇಯ, ಇವೆಲ್ಲ ಒಳ್ಳೆ ಗುಣಗಳು ಅಂತ ಹೇಳ್ತಾನೆ. ಇನ್ನೊಂದು ಕಡೆಯಲ್ಲೇ ಯುದ್ಧ ಮಾಡು ಅಂತಂತಾನೆ. ಈಗ ಪರಸ್ಪರ ವಿರುದ್ಧ ನಿಮ್ಮ ಕೃಷ್ಣ ಯಾಕೆ ಈ ರೀತಿಯಾಗಿ ಹೇಳ್ತಾನೆ? ನಮ್ಮ ಕೃಷ್ಣ ಬಹಳ ಸರಿಯಾದ ಮಾತನ್ನೇ ಹೇಳ್ತಾನೆ. ರಾಜರಿಗೆ ಅವತಾರದಲ್ಲಿ 3 ಕೆಲಸ ಅವನದು: ಸಜ್ಜನರ ರಕ್ಷಣೆ, ದುರ್ಜನರ ವಿನಾಶ, ಧರ್ಮದ ಸ್ಥಾಪನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ
ಸಂಭವಾಮಿ ಯುಗೆ ಯುಗೆ. ಆದ್ದರಿಂದ ಶತ್ರುಗಳಿಗೆ ಅಂಜಬೇಡಿ. ಶತ್ರುಗಳು ಎದುರು ಧೈರ್ಯದಿಂದ ನಿಲ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಪಡೆಯೋದು ಆ ರೀತಿಯಾಗಿ ಮಾಡೋಣ. ಯಾರು ಬಂದರೂ ಅಂಜುವ ಅವಶ್ಯಕತೆ ಇಲ್ಲ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ. ಭಗವಂತ ನಮ್ಮ ರಕ್ಷಣೆಗಿದ್ದಾನೆ. ಆದ್ದರಿಂದಾಗಿ ಚತುರಂಗ ಬಲದಲ್ಲಿ ಪರಮಾತ್ಮ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ಇದ್ದು ನಮ್ಮ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಆ ನಂತರ ದುರ್ಗಾದೇವಿಯಲ್ಲೂ ಕೂಡ ಖಡ್ಗ, ಖೇಟಕ ಇತ್ಯಾದಿ ಆಯುಧಗಳು ಅವಳ ಕೈಯಲ್ಲೂ ಕೂಡ ಇವೆ. ಆದ್ದರಿಂದಾಗಿ ಅವರಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರು ಇದ್ದುಕೊಂಡು ಈ ಕೆಲಸವನ್ನು ನಡೆಸ್ತಾರೆ ಅಂತ ಕೊಂಡಂತಿದ್ದಾರೆ. 4 ಗುಂಪಿನಲ್ಲಿ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ಸನ್ಯಾಸ, ವಾನಪ್ರಸ್ಥ ಇವುಗಳಲ್ಲಿ ಕ್ರಮವಾಗಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರು ಉಪಾಸ್ಯರಾಗಿದ್ದಾರೆ. ಅವರ ಮುಖಾಂತರ ಈ ಆಶ್ರಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡಲಿಕ್ಕಾಗ್ತದೆ. ಬ್ರಹ್ಮಚರ್ಯ ಆಶ್ರಮದಲ್ಲಿ 4 ಭಾಗ ಇದೆ: ಬ್ರಾಹ್ಮ, ಗಾಯತ್ರ, ಪ್ರಾಜಾಪತ್ಯ, ನೈಷ್ಠಿಕ ಅಂತ ತಿಳ್ಕೊಂಡಂತೇಳಿ. ಆ ನಂತರ ವ್ಯವಹಾರದಲ್ಲಿಯೂ ಕೂಡ ವಾರ್ತಾ, ಶಾಲೀನ, ಶೀಲ ಮತ್ತು ಉಂಚವೃತ್ತಿ ಅಂತ ಕೊಂಡಂತಿದೆ. ಉಪಜೀವನ 4 ಥರದ್ದು ಹಿಂದಿನ ಕಾಲದಲ್ಲಿ ಜನರು ಮಾಡ್ತಾ ಇದ್ದರು. ಮೊದಲೇದು ವಾರ್ತಾ. ವಾರ್ತಾ ಅಂತ ಕೊಂಡಂತಂದ್ರೆ ನೌಕರಿ ಮಾಡೋದು, ಇನ್ನೊಬ್ಬರ ಅಧೀನದಲ್ಲಿ ಇದ್ದುಕೊಂಡು ಕೆಲಸ ಮಾಡೋದು, ಸಂಬಳ ತೆಗೆದುಕೊಳ್ಳೋದು. ಶಾಲೀನ ಅಂತಕೊಂಡಂತಂದ್ರೆ ಅವರ ಮನೆಯಲ್ಲಿ ಒಂದೇ ಮನೆಯಲ್ಲಿ ಕೆಲಸದವರಾಗಿರೋದು, ಅವ್ರು ಕೊಟ್ಟದ್ರಲ್ಲಿ ಉಪಜೀವನ ಮಾಡೋದು. ಶೀಲಾಂತನ ವೃತ್ತಿ ಅಂತಿಕೊಂಡಂತಂದ್ರೆ ಆ ನಂತರ ಹೊಲದಲ್ಲಿ ರಾಶಿ ಮಾಡುವಾಗ ಅಲ್ಲಿ ಹೋಗಿ ಅವರು ಕೊಟ್ಟಿರ್ತಕ್ಕಂಥ ಧಾನ್ಯ ತಂದಿಟ್ಟುಕೊಳ್ಳೋದು. ಶಿಲೋಂಚ ವೃತ್ತಿ ಅಂತ ತಿಳ್ಕೊಂಡಂತಂದ್ರೆ ರೈತರು ಕಾಳನ್ನು ಮನೆಗೆ ತೆಗೆದುಕೊಂಡು ಹೋದ್ಮೇಲೆ ಹೋಗುವಾಗ ಗಾಡಿಯಿಂದ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಿದ್ದ ಕಾಳುಗಳನ್ನು ಸಂಗ್ರಹ ಮಾಡಿ ಉಪಜೀವನ ಮಾಡಿಕೊಳ್ಳೋದು. 4 ತರವಾಗಿ ಉಪಜೀವನದ ಸಾಧನಗಳು ಹಿಂದಿನ ಕಾಲದಲ್ಲಿದ್ದು ಅವುಗಳ ನಿಯಾಮಕರು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧನಾಗಿರ್ತಕ್ಕಂಥ ವ್ಯಕ್ತಿ. ಆ ನಂತರ ವಾನಪ್ರಸ್ಥರಲ್ಲಿಯೂ ಕೂಡ ವೈಖಾನಸರು, ಔದುಂಬರರು, ವಾಲಕಿಲ್ಯರು ಮತ್ತು ಪೇನಪರು ಅಂತಕೊಂಡಂತ ಹೇಳಿ 4 ತರಹದ ವಿಭಾಗಗಳು. ಅವು ಕೂಡ ಈ ಪರಮಾತ್ಮನ ಚತುರ್ವ್ಯೂಹ ರೂಪದ ಅಧೀನದಲ್ಲಿರ್ತಕ್ಕಂಥವುಗಳು. ಆ ನಂತರ ನಾಲ್ಕು ದಿಕ್ಕುಗಳು ಪ್ರಮುಖವಾಗಿ, ಉಳಿದ ಉಪದಿಕ್ಕುಗಳು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಅಲ್ಲಿದ್ದ ದೇವತೆಗಳು ಇಂದ್ರ, ಯಮ, ವರುಣ ಮತ್ತು ಕುಬೇರ, ಈ ರೀತಿಯಾಗಿರ್ತಕ್ಕಂಥ ದೇವತೆಗಳು. ಅವುಗಳ ನಿಯಾಮಕನು ಈ ಚತುರ್ವ್ಯೂಹ ರೂಪಿಯಾದ ಪರಮಾತ್ಮ. 4 ಉಪದಿಕ್ಕುಗಳು: ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯವ್ಯ. ಈ ದಿಕ್ಕುಗಳಲ್ಲಿದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವರು ವಾಸುದೇವ ನಾರಾಯಣ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರು. ಆ ನಂತರ ಮನುಷ್ಯ ಹೋದ ಮೇಲೆ ಇಲ್ಲ ದೇವಲೋಕಕ್ಕೆ ಹೋಗ್ತಾನೆ, ಇಲ್ಲ ಮನುಷ್ಯ ಲೋಕಕ್ಕೆ ಬರ್ತಾನೆ, ಇಲ್ಲ ಪ್ರಾಣಿಗಳ ಮಧ್ಯೆ ಹುಡ್ತಾನೆ, ಇಲ್ಲ ಸ್ಥಾವರನಾಗಿ ಜನ್ಮವನ್ನು ತಾಳ್ತಾನೆ. ಈ ರೀತಿಯಾಗಿರ್ತಕ್ಕಂಥ 4 ಅವಸ್ಥೆಗಳು.
ದೈವತ್ವ, ಮನುಷ್ಯತ್ವ, ಪ್ರಾಣಿತ್ವ, ಆ ನಂತರ ಮರ ಮೊದಲಾಗಿರ್ತಕ್ಕಂತಹ ದೇಶದ 4 ಭಾಷೆಗಳು, ಒಂದು ಸಂಸ್ಕೃತ, ಇನ್ನೊಂದು ಪ್ರಾಕೃತ, ಆ ನಂತರ ಪ್ರಾಕೃತ, ಅಪಭ್ರಂಶ, ಪೈಶಾಚಿಕ, 4 ತರಹದ ಭಾಷೆಗಳು ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದ ಇದ್ದು, ಅವು ಕೂಡ ವಾಸುದೇವಾದಿ ರೂಪಗಳಿಂದ ನಿಯಮವಾಗಿದ್ದು. 4 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇವುಗಳನ್ನು ಕ್ರಮವಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರು ನಿಯಮನ ಮಾಡ್ತಾರೆ. ಕಲಿಯುಗದಲ್ಲಿ ಧರ್ಮದ 4 ಪಾದಗಳು, ತಪಸ್ಸು, ಜ್ಞಾನ, ಯಜ್ಞ ಮತ್ತು ದಾನ. ನಾಲ್ಕು ಯುಗಗಳು ಪ್ರಾರಂಭವಾದದ್ದು 4 ತಿಥಿಗಳಲ್ಲಿ. ಕಾರ್ತಿಕ ಶುದ್ಧ ಪ್ರತಿಪದೆಯ ದಿನ, ಶುದ್ಧ ನವಮಿಯ ದಿನ ಕೃತಯುಗಾದಿ, ವೈಶಾಖ ಶುದ್ಧ ತೃತೀಯ ದಿನ ತ್ರೇತಾಯುಗಾದಿ, ಮಾಘ ಅಮಾವಾಸ್ಯೆ ದ್ವಾಪರ ಯುಗಾದಿ, ಶುಕ್ಲ ಪ್ರತಿಪದೆ ಇದು ಕಲಿಯುಗಾದಿ. ಈ ಯುಗಗಳನ್ನು ನಿಯಮನ ಮಾಡತಕ್ಕಂಥವನು ಆಗಲೇ ಹೇಳಿದಂತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು. ಇದಾದ ನಂತರ ಮನುಷ್ಯ ತನ್ನ ಜೀವನದಲ್ಲಿ ಪಡೆಯಲೇಬೇಕಾಗಿರ್ತಕ್ಕಂಥ 4 ಸಂಪತ್ತಿಗಳು, ಅದಕ್ಕೆ ಪುರುಷಾರ್ಥ ಅಂತ ತಿಳ್ಕೊಂಡಂತ ಹೆಸರು. 4 ಸಂಪತ್ತಿಗಳು ಯಾವುದು? ಧರ್ಮ, ಸ್ವಧರ್ಮಾಚರಣೆ, ಅರ್ಥ, ಕುಟುಂಬ ಭರಣೆಗೆ ಬೇಕಾಗಿರ್ತಕ್ಕಂಥ ಸಂಪತ್ತಿಯನ್ನು ಸಂಗ್ರಹ ಮಾಡೋದು, ಕಾಮ, ಭಗವಂತನನ್ನು ಪಡೆಯಲೇಬೇಕು ಅಂತ ತಿಳ್ಕೊಂಡಂತ ಹೇಳಿ ಇರ್ತಕ್ಕಂಥ ಒಂದು ಇಚ್ಛೆ ಅಂತ ತಿಳ್ಕೊಂಡಂತೇನಿದೆ, ಇದು ಕಾಮ ಅಂತನೋ ಪುರುಷಾರ್ಥದಲ್ಲಿ ಬರ್ತದೆ. ಮೋಕ್ಷ ಕೇವಲ ದುಃಖರಹಿತವಾದಂಥ ಕೇವಲ ಸುಖವುಳ್ಳ ಲೋಕ. ತಾರತಮ್ಯಾನುಸಾರವಾಗಿ ಅಲ್ಲಿ ಮಹಾಸುಖವನ್ನು ಪ್ರತಿಯೊಬ್ಬರು ಪಡೀತಾ ಇರ್ತಾರೆ. ಆ ನಂತರ ನಮ್ಮಲ್ಲಿ ಹಿಂದಕ್ಕೆ ವರ್ಷಗಳನ್ನು ಎಳೆತಕ್ಕಂಥ ಕ್ರಮ ಇತ್ತು. ಸೌರಮಾನ, ಚಾಂದ್ರಮಾನ, ಬಾರಹಸ್ಪತ್ಯಮಾನ ಮತ್ತು ನಕ್ಷತ್ರಮಾನ. ಇದರ ಮೇಲಿಂದ ಪಂಚಾಂಗಗಳು ತಯಾರಾಗ್ತಾ ಇದ್ದವು. ವರ್ಣಗಳು 4: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಇಂದಿನ ಕಾಲದಲ್ಲಿ 4 ವಿದ್ಯೆ ಪ್ರತಿಯೊಬ್ಬರು ಕಲಿತಾ ಇದ್ದರು. ಆನ್ವೀಕ್ಷಕಿ, ತ್ರಯಿ, ವಾರ್ತ, ದಂಡನೀತಿ. ಆನ್ವೀಕ್ಷಕಿ ಅಂತ ತಿಳ್ಕೊಂಡಂತ ಧನುರ್ವಿದ್ಯೆ, ತ್ರಯಿ ಅಂದರೆ ವೇದವಿದ್ಯೆ, ವಾರ್ತಾ ಅಂತ ತಿಳ್ಕೊಂಡಂತಂದರೆ ಕಾಮರ್ಸ್, ನ್ಯಾಯ ಮತ್ತು ನೀತಿಶಾಸ್ತ್ರ ಇತ್ಯಾದಿಗಳು. ದಂಡನೀತಿ ಅಂತ ತಿಳ್ಕೊಂಡಂತಂದರೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟು ಪುನಃ ತಪ್ಪುಗಳಾಗದಂತೆ ನೋಡಿಕೊಳ್ಳುವರು. ಆನ್ವೀಕ್ಷಕಿ, ತ್ರಯಿ, ವಾರ್ತಾ,
ವಿಚಾರ, ಈ ರೀತಿಯಾಗಿರ್ತಕ್ಕಂಥ ದಂಡ ನೀತಿ, ಇವುಗಳ ನಿಯಾಮಕರು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರು. ಆನಂತರ ಪರಮಾತ್ಮ ನಮ್ಮ ಮೇಲೆ ದಯೆ ತೋರಿಸ್ತಾನೆ, ಪರಮಾತ್ಮ ಉಪಕಾರ ಮಾಡ್ತಾನೆ, ಪರಮಾತ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ, ಪರಮಾತ್ಮ ಶ್ರದ್ಧೆಗೆ ಅನುಸಾರವಾದ ಫಲವನ್ನು ಕೊಡ್ತಾನೆ. ದಯಾ, ದಾಕ್ಷಿಣ್ಯ, ಕ್ಷಮಾ, ಶ್ರದ್ಧಾ ವಾದಂಥ ರೀತಿಯಲ್ಲಿ ನಮಗೆ ಶ್ರದ್ಧೆ ಹುಟ್ಟಬೇಕಾಗಿದ್ದರೆ ಇವು 4 ಬೇಕು. ವಾಸ್ತುಶಾಸ್ತ್ರದಲ್ಲಿ 4 ತರಹದ ಭೂಮಿಗಳನ್ನು ಆರಿಸ್ತಾರೆ. ಧ್ವಜಾಯ, ಸಿಂಹಾಯ, ವೃಷಭಾಯ ಮತ್ತು ಗಜಾಯ ಅಂತ ತಿಳ್ಕೊಂಡಂತೇಳಿ. ಇದರಲ್ಲಿ ಕೆಲವು ಆಯಗಳನ್ನು ಮನೆ ಕಟ್ಟಲಿಕ್ಕೆ ನಿಷಿದ್ಧ ಅಂತ ಮಾಡಿದ್ದಾರೆ, ಕೆಲವು ಆಯಗಳು ರಾಜನ ಮಹಲ್ ಕಟ್ಟಿಸ್ಬೇಕು ಅಂತಿದ್ದಾರೆ, ಇತ್ಯಾದಿಗಳು ಇವೆ. ಆ ನಂತರ ನಾವು ಮಾಡ್ತಕ್ಕಂಥ ಕರ್ಮಗಳು 4 ಥರ. ಪುಣ್ಯಕರ್ಮ, ಪಾಪಕರ್ಮ, ಪುಣ್ಯ ಪಾಪ ಮಿಶ್ರ ಕರ್ಮ, ಆ ನಂತರ ಕೇವಲ ವಿಕೃತಿ ಕರ್ಮ. ಈ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ನಾವು ಸ್ವರ್ಗ, ನರಕ, ಸಂಸಾರ ಮತ್ತು ಅನ್ನತಮಸ್ಸು ಈ ಸ್ಥಳಗಳನ್ನು ಪಡಿತೇವೆ. ಇವುಗಳನ್ನು ನೇಮನ ಮಾಡ್ತಕ್ಕಂಥವರು ವಾಸುದೇವಾದಿ ಚತುರ್ವ್ಯೂಹ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ. ಆನಂತರ ಹಿಂದಿನ ಕಾಲದಲ್ಲಿ ಕಾವ್ಯ ಮತ್ತು ಪುರಾಣಗಳ ಶೈಲಿ ಶರೀರದ ಸಂಸ್ಕಾರಗಳು, ಉತ್ಪತ್ತಿ, ಹುಟ್ಟುವಿಕೆ, ಬೆಳೆಯುವಿಕೆ, ಆನಂತರ ಸ್ಥಿರವಾಗಿರುವುದಕ್ಕೆ, ಆನಂತರ ಶರೀರದನ್ನು ಬಿಡುವಿಕೆ, ಈ ರೀತಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಕ್ರಿಯೆಗಳು ಅವನ ಜೀವನದಲ್ಲಿರ್ತವೆ. ಹುಟ್ಟುತ್ತಾನೆ, ದೊಡ್ಡವನಾಗ್ತಾನೆ, ವೃದ್ಧನಾಗ್ತಾನೆ, ಮರಣವನ್ನುಂತಾನೆ. ಕಾಲದಲ್ಲಿ ಮನೋರಂಜನೆ 4 ರೀತಿಯಾಗಿರ್ತಾ ಇತ್ತು. ಒಂದು ಆತ್ಮ ವಿನೋದಾರ್ಥ, ತಾನೇ ಸ್ವತಃ ಆಟದಲ್ಲೇ ಭಾಗವಹಿಸ್ತಾ ಇದ್ದ. ಎರಡನೆಯದು ಪ್ರೇಕ್ಷಾನಂದಾರ್ಥ, ನೋಡಿ ಸಂತೋಷ ಪಡ್ತಿದ್ದ, ನೃತ್ಯ, ನಾಟಕ ಇತ್ಯಾದಿಗಳನ್ನು. 4ನೇದು ನಮ್ಮ ಉತ್ಸವ ಇತ್ಯಾದಿಗಳು, ಉತ್ಸವಗಳು, ಯಾತ್ರೆಗಳು ಇತ್ಯಾದಿಗಳು. ಆನಂತರ ಸ್ವಲ್ಪ ಮಿಶ್ರ ರೂಪವಾಗಿರ್ತಕ್ಕಂಥ ಉತ್ಸವಗಳು. ಈಗಿನ ಕಾಲಕ್ಕೆ ಆಧುನಿಕ ಉತ್ಸವನೂ ಇರ್ತದೆ, ನಂತರ ಶೋನೂ ಇರ್ತದೆ, ಎಲ್ಲ ಇರ್ತದೆ. ಆಮೇಲೆ ಸಾಹಿತ್ಯದ ರಚನೆ, ಅದರ ಶೈಲಿ 4 ಶೈಲಿ ಇರ್ತದ್ದು. ಭಾರತಿ, ಸಾತ್ವಿಕಿ, ಆರ್ಭಟಿ ಮತ್ತು ಕೈಶಿಕಿ ಅಂತರಹದ ಶೈಲಿಯಲ್ಲಿ ಕಾವ್ಯಗಳ ರಚನೆ ಮಾಡಲಾಗ್ತಾ ಇತ್ತು. ಚಿಕಿತ್ಸಾದಲ್ಲಿ 4 ಸ್ಥಾನಗಳು: ವೈದ್ಯ ಬೇಕು, ಔಷಧ ಬೇಕು, ರೋಗಪೀಡಿತ ಬೇಕು, ಆ ನಂತರ ಅದನ್ನು ಗುಣ ಮಾಡ್ತಕ್ಕಂಥವನು ಬೇಕು. ಜೀವರಲ್ಲಿಯೂ ಕೂಡ ಸ್ವತಂತ್ರ ಪರಮಾತ್ಮ, ಅಕ್ಷರ ಬ್ರಹ್ಮ ಮಹಾಲಕ್ಷ್ಮೀ ದೇವಿ,
ಮೋಕ್ಷ ಯೋಗಗಳು, ಸಂಸಾರ ಮತ್ತು ಅಣ್ಣ ತಮ್ಮ ಯೋಗಗಳು, ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳು ಇದೇನು ಕಾಲದಲ್ಲಿದ್ದು. ಯಾವುದೇ ತತ್ವಜ್ಞಾನ ಮಾಡಬೇಕಾಗಿತ್ತು ಅಂತಂದರೆ 4 ಸ್ಟೆಪ್ಗಳ ಮುಖಾಂತರ ಹೋಗಬೇಕು. ವೇದಾಂತ ಕಲಿಯಬೇಕಾಗಿದ್ದರೆ, ತತ್ವಜ್ಞಾನವನ್ನು ಕಲಿಯಬೇಕಾಗಿದ್ದರೆ 4 ಸ್ಟೆಪ್ಗಳನ್ನು ತಪ್ಪದೇ ಕಲಿಯಬೇಕು. ಆ 4 ಸ್ಟೆಪ್ಗಳು ಯಾವುದು ಅಂತ ತಿಳ್ಕೊಂಡಂತಂದರೆ, ಮೊದಲು ಯಾವುದು ಮಾಡಬೇಕು, ಯಾವ ಆಚರಣೆ ಮಾಡಬೇಕು, ಯಾವ ಆಚರಣೆ ಮಾಡಬಾರದು, ಡೂ ನಾಟ್ ಡೂ, ಇದನ್ನು ಮೊದಲು ಕಲಿಬೇಕು. ಎರಡನೇದ್ದು, ಈ ಕ್ರಮದಿಂದ ಈ ಕ್ರಿಯೆಯಿಂದ ನನಗೆ ಪುಣ್ಯ ಬರ್ತದೇನು, ಅದನ್ನು ವಿಚಾರ ಮಾಡಬೇಕು. ಮೂರನೇದ್ದು, ಅಪರೋಕ್ಷ ಜ್ಞಾನ ಆಗ್ತದೇನು. ನಾಲ್ಕನೇದ್ದು, ಸ್ವರೂಪ ಶರೀರದಲ್ಲಿ ಅದ್ಭುತವಾದಂಥ ಭಗವದ್ ವಿಷಯಕವಾದ ಜ್ಞಾನ ಹೇಗಿರ್ತದೆ. ಇಂಥ ಸಂದರ್ಭದಲ್ಲಿ ಈ 4 ಕ್ರಮದಲ್ಲಿ ಕೃತ್ಯಾಕೃತ್ಯ ವಿವೇಕ, ಪರಲೋಕ ಚಿಂತನೆ, ಪರಮಾತ್ಮನ ಪ್ರಾಪ್ತಿಯ ಚಿಂತನೆ, ಮೋಕ್ಷದ ಚಿಂತನೆ. ತಾಮಸದಿಂದ 4 ತರಹದ ಪರಿಣಾಮ ನಮ್ಮ ಮೇಲಾಗ್ತದೆ. ತಮೋಗುಣ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಇಲ್ಲ ನಾವು ಅಧರ್ಮದಲ್ಲಿ ಪ್ರವೃತ್ತರಾಗ್ತೇವೆ, ಇಲ್ಲ ಅಜ್ಞಾನದ ಇದ್ದುಕೊಂಡು ಅಜ್ಞಾನ ಇದ್ದರೂ ನಾನು ತಿಳ್ಕೊಂಡದ್ದು ಸರಿ ಅಂತ ತಿಳ್ಕೊಂಡಂಥ ಆಗ್ರಹಗಳಾಗಿರ್ತೇವೆ. ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿರ್ತಕ್ಕಂಥದ್ದು. ಮತ್ತು ದುರಭಿಮಾನದಿಂದ ಯುಕ್ತರಾಗಿರ್ತೇವೆ, ಶಕ್ತಿಹೀನರಾಗಿರ್ತೇವೆ. ಆಮೇಲೆ ಪಿತೃದೇವತೆಗಳು, ಮನುಷ್ಯರಿಗೆ ಪ್ರಾಪ್ತ ಆಗ್ತಕ್ಕಂಥ ಪಿತೃದೇವತೆಗಳು ಅಗ್ನಿಶ್ವಾತ್ವ, ಬರಿವಿಷದ, ಸೋಮಪ ಮತ್ತು ಆಜ್ಯಪರು. ಹರಿವಂಶದ ಸಂದರ್ಭದಲ್ಲಿ ಮತ್ತು ಪಂಚಾಗ್ನಿ ಸಂಧಿ ವಿಷಯದಲ್ಲಿ ವಿಚಾರ ನಾನು ಹೇಳಿದ್ದೇನೆ. ಈ ರೀತಿಯಾಗಿರ್ತಕ್ಕಂತಹ 4 ಮಾರ್ಗದರ್ಶಕರು ನಮಗಿರಬೇಕು ಅಂತ ತಿಳ್ಕೊಂಡಂತೇಳಿ. ಪಿತೃದೇವತೆಗಳು ಅಗ್ನಿಶ್ವಾತ್ತರು, ಬರಿವಿಷದರು, ಸೋಮಪರು ಮತ್ತು ಆಜ್ಯಪರು. ದುಃಖಗಳಿಗೆ 4 ಕಾರಣಗಳು: ರೋಗ, ಅತೀವ ದಣಿಯುವಿಕೆ, ದುಃಖದಾಯಕವಾದಂಥ ಪರಿಸ್ಥಿತಿ ಬರುವಿಕೆ, ಆನಂತರ ಬೇಕಾದ ವಸ್ತುಗಳು ಇಲ್ಲದಿರುವಿಕೆ. ಇವು ನಿಯಮನ ಮಾಡ್ತಕ್ಕಂಥವನು ಪರಮಾತ್ಮನ 4 ರೂಪಗಳು. ಆನಂತರ ಇವುಗಳನ್ನು ನಿಯಮನ ಮಾಡಿ ನಾವು ನಮ್ಮ ರೋಗಾದಿಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಬರ್ತದೆ. ಮನುಷ್ಯನ ಜೀವನದಲ್ಲಿ 4 ಅವಸ್ಥೆಗಳು: ಬಾಲ್ಯ, ಕೌಮಾರ, ಯೌವನ, ತಾರುಣ್ಯ ಮತ್ತು ವಾರ್ಧಕ್ಯ. 4 ಜನರು ಭಗವಂತನಿಗೆ ಶರಣು ಹೋಗ್ತಾರೆ. ಆರ್ತನಾಗಿ, ಏನು ಈ ಕಡೆ ಏನು ಮಾಡಿದ್ರು, ಇದು ಕೆಲಸ ಆಗ್ತಾ ಇಲ್ಲ, ಆ ಕೆಲಸ ಆಗ್ತಾ, ಈ ಕೆಲಸ ಆಗ್ತಾ ಇಲ್ಲ, ಮನೆಯಲ್ಲಿ ಹಿರಿಯರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಏನು ಮಾಡಬೇಕು ಅಂತ ಕಿಂಕರ್ತವ್ಯ ಮೋಟೆ ಬಂದಾಗ ಪರಮಾತ್ಮನಿಗೆ ನಾವು ಶರಣು ಹೋಗ್ತೇವೆ. ಇದಕ್ಕೆ ಆರ್ತಭಕ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆನಂತರ ಜಿಜ್ಞಾಸು, ಜಿಜ್ಞಾಸೆಯಿಂದ ಭಗವಂತನ ಹತ್ರ ನಾವು ಹೋಗ್ತೇವೆ. ಪುರುಷಾರ್ಥ, ಸ್ವರ್ಗಾದಿಗಳು ಸಿಗ್ತವೆ ಅಂತ ತಿಳ್ಕೊಂಡಂತೇಳಿ ಭಗವಂತನ ಧ್ಯಾನ ಮಾಡ್ತೇವೆ. ಮೋಕ್ಷ ಬೇಕು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಧ್ಯಾನ ಮಾಡ್ತೇವೆ. ಇದರಲ್ಲಿ ಮೋಕ್ಷ ಬೇಕು ಅಂತಕ್ಕಂಥವರೇ ಉತ್ತಮವಾದ ಜೀವಿಗಳು ಅಂತನ್ನೋ ಮಾತನ್ನು ಇಲ್ಲಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಸಾಹಿತ್ಯದಲ್ಲಿ 4 ತರಹದ ನಾಯಕರು ಇರ್ತಾ ಇದ್ದರು: ಧೀರೋದಾತ್ತ, ಧೀರೋದ್ಧತ, ಧೀರಶಾಂತ, ಧೀರ ಲಲಿತ ಅಂತ ತಿಳ್ಕೊಂಡಂತೇಳಿ. ಧೀರೋದಾತ್ತ ಚಕ್ರವರ್ತಿ ನಾಯಕರು ಅಂತಂದರೆ ಸತ್ಯವಂತ ಹರಿಶ್ಚಂದ್ರಾದಿಗಳು. ರೌದ್ರ ಅಂತ ತಿಳ್ಕೊಂಡಂತಂದರೆ
ಭೀಮಸೇನ ಮತ್ತು ಕೌರವರು. ಆನಂತರ ಅರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಆಗಿರ್ತಕ್ಕಂಥವನು 4 ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಹೋಗ್ತೇವೆ. ಧೀರೋದ್ಧತ ಜನರು ಅಂತ ಕೌರವಾದಿಗಳು. ಆನಂತರ ಧೀರರು ಮತ್ತು ಹೆಚ್ಚು ಸಂಪತ್ತು ಇಲ್ಲದೆ ಇದ್ರೂ ಕೂಡ ವ್ರತನಿಷ್ಠರಾಗಿರ್ತಕ್ಕಂಥವರು, ಸತ್ಯವಂತರು. ಇಂಥ ಕ್ರಮದಲ್ಲಿ ಈ ರೀತಿಯಾದಂಥ ವ್ಯವಹಾರಗಳು ಕೂಡ ನಮಗೆ ಕಂಡುಬರುತ್ತವೆ. ಶಬ್ದಶಾಸ್ತ್ರದಲ್ಲಿ ಅಭಿಧಾ, ಲಕ್ಷಣ, ವ್ಯಂಜನ, ಗೌಣಿ ಈ ರೀತಿಯಾಗಿರ್ತಕ್ಕಂಥ 4 ವಿಭಾಗಗಳು. ಆ ಶಬ್ದದ ಅರ್ಥವನ್ನು ಮಾಡ್ತಕ್ಕಂಥ ಕ್ರಮದಲ್ಲಿ ಇರ್ತಕ್ಕಂಥ ಶಬ್ದ ಶಕ್ತಿಗಳು. ನಾಲ್ಕು ತರಹದ ಪ್ರಾಣಾಯಾಮಗಳು: ರೇಚಕ, ಪೂರಕ, ಸ್ತಂಭಕ ಮತ್ತು ತುರಿಯ. ಈ ರೀತಿಯಾಗಿರ್ತಕ್ಕಂಥ 4 ತರಹದ ಪ್ರಾಣಾಯಾಮದ ಸಾಧನೆಗಳು. ಮನುಷ್ಯನ ಬುದ್ಧಿ 4 ಥರದ ಇರ್ತದೆ. ಘೃತ ಬುದ್ಧಿ, ಒಳ್ಳೆ ಆಳವಾದ ಜ್ಞಾನ ಇರ್ತದೆ. ತೈಲ ಬುದ್ಧಿ, ಸತತ ರಿಸರ್ಚ್ ಮಾಡ್ತಾ ಇರ್ತಕ್ಕಂಥ ಬುದ್ಧಿ. ರಸಬುದ್ಧಿ, ಫಲ ಸಿಕ್ಕಾಕ್ಷಣಕ್ಕೆ ಅನುಭವಿಸಿಕೊಂಡು ಆರಾಮಾಗಿರುವುದು. ಕಂಬಳ ಬುದ್ಧಿ, ಏನಾದ್ರು ತಲೆ ಹೊಳೆಯಂಗೆ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಬುದ್ಧಿಯುಳ್ಳವರನ್ನು ಜಗತ್ತಿನಲ್ಲಿ ನಾವು ಕಾಣ್ತೇವೆ. ಇನ್ನು 4ಗಳು ಸಾಕಷ್ಟಿವೆ. 4, 5, 6ಗಳು ಸಂಕ್ಷಿಪ್ತವಾಗಿಯೋ ಅಥವಾ ವಿಸ್ತಾರವಾಗಿಯೋ ಅವುಗಳನ್ನು ಕ್ರಮವಾಗಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ತಾತ್ಪರ್ಯ ಇಷ್ಟೇ: ಎಲ್ಲಿಯೇ ಸಂಖ್ಯೆ ಕಾಣಲಿ ಆ ಸಂಖ್ಯೆಯಲ್ಲಿ ಪರಮಾತ್ಮನ ನೆನಪು ನಿಮಗೆ ಬರಬೇಕು. 1ರಲ್ಲಿ ಆತ್ಮ, 2ರಲ್ಲಿ ಆತ್ಮ ಅಂತರಾತ್ಮ, 3ರಲ್ಲಿ ಆತ್ಮ ಅಂತರಾತ್ಮ ಜ್ಞಾನಾತ್ಮ, ಈ ಕ್ರಮದಲ್ಲಿ ನಮ್ಮಲ್ಲಿ ವಿಭೇಗಗಳು ಇತ್ಯಾದಿಗಳಿವೆ. ಈ 4ರ ಸಮೂಹದಲ್ಲಿ ಪರಮಾತ್ಮನ ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ ರೂಪಗಳಿರ್ತವೆ. ಈ ರೂಪಗಳ ಚಿಂತನೆಯನ್ನು ನಾವು ಮಾಡೋಣ. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಮೃತ್ಯುಮಾರ್ಥಾರ್ಥನಾಶ ರೋಗಾನ್ಯನಾಶೇಷ ನಾಶಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯ ವಿಶ್ವಂ ಸದಾಜಾಧಿಕಂ ಪ್ರಿಯಣಯಾಮ ವಾಸುದೇವಂ ದೇವತಾಮಂಡಲ ಖಂಡವಂಡನ. ಶ್ರೀಕೃಷ್ಣಾರ್ಪಣಮಸ್ತು.